ಶೋಭಾ ಶೆಟ್ಟಿ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ವಿಲನ್ ಆಗಿ ಮತ್ತು ಸಹೋದರಿಯಾಗಿ ಅಭಿನಯಿಸಿದವರು ಶೋಭಾ ಶೆಟ್ಟಿ. ಶೋಭಾ ಶೆಟ್ಟಿ ನೋಡೋದಕ್ಕೆ ಚೆನ್ನಾಗೇ ಇದ್ರು. ಅಗ್ನಿಸಾಕ್ಷಿ ಆದ್ಮೇಲೆ ಅದ್ಯಾಕೋ ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿಯಿಂದ ದೂರನೇ ಉಳ್ಕೊಬಿಡ್ತಾರೆ. ಆದ್ರೆ ತೆಲುಗು ಇಂಡಸ್ಟ್ರಿಯಲ್ಲಿ ಮಿಂಚ್ತಾ ಇದ್ರು ಶೋಭಾ ಶೆಟ್ಟಿ. ಶೋಭಾ ಶೆಟ್ಟಿ ಯಾವ ರೀತಿಯಾಗಿ ಹೆಸರು ಮಾಡಿದ್ರು ಅಂತ ಹೇಳಿದ್ರೆ, ತೆಲುಗು ಇಂಡಸ್ಟ್ರಿಯಲ್ಲಿ ಶೋಭಾ ಅಂತಂದ್ರೆ ಒಂದು ಕ್ರೇಜ್ ಇತ್ತು, ಒಂದು ಫ್ಯಾನ್ ಫಾಲೋಯಿಂಗ್ ಇತ್ತು. ಅದರಲ್ಲೂ ತೆಲುಗುವಿನಲ್ಲಿ ಅವರು ಬಿಗ್ ಬಾಸ್ಗೆ ಹೋದಾಗಂತೂ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಕನ್ನಡದ ಹುಡುಗಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ವು. ಶೋಭಾ ಶೆಟ್ಟಿ ನಾನಾಗಲೇ ಹೇಳಿದ ಹಾಗೇನೆ ನೋಡೋದಕ್ಕೆ ಚೆನ್ನಾಗಿದ್ರು, ಮುದ್ದಾಗಿದ್ರು, ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಇದೀಗ ಶೋಭಾ ಶೆಟ್ಟಿ ಆಗಿರುವ ರೀತಿಗೆ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಶೋಭಾ ಶೆಟ್ಟಿಗೆ ಅಂಥದ್ದು ಏನಾಯಿತು? ಇದ್ದಕ್ಕಿದ್ದ ಹಾಗೆ ಖಿನ್ನತೆಗೆ ಜಾರಿದ್ಯಾಕೆ? ಎಲ್ಲದರಿಂದ ಅಂತರ ಕಾಯ್ದುಕೊಂಡಿದ್ಯಾಕೆ? ಅವರ ವೈಯಕ್ತಿಕ ಜೀವನ ಹದಗೆಟ್ಟಿದ್ಯಾಕೆ? ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಆಗಿ ಮದುವೆಯನ್ನ ಮಾಡ್ಕೊಳ್ಬೇಕಾಗಿದ್ದಂತ ಶೋಭಾ ಶೆಟ್ಟಿ ದಿಢೀರಂತ ಎಲ್ಲದರಿಂದ ದೂರ ಉಳಿದಿದ್ಯಾಕೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಶೋಭಾ ಶೆಟ್ಟಿ ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಖ್ಯಾತ ನಟಿ. ಇತ್ತೀಚೆಗೆ ಅವರು ಸಾಮಾಜಿಕ ಜಾಲತಾಣಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ನಾನು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಪೋಸ್ಟ್ ಹಾಕಲ್ಲ, ಸ್ವಲ್ಪ ಮಟ್ಟಿಗೆ ಅಂತರವನ್ನ ಕಾಣ್ಕೊಳ್ತೀನಿ ಅಂತ ಅವರೇ ತಮ್ಮ ನಿರ್ಧಾರವನ್ನ ತಿಳಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವರೊಂದು ಪೋಸ್ಟ್ ಕೂಡ ಹಾಕಿದ್ರು. ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದಕ್ಕಿದ್ದ ಹಾಗೆ ಶೋಭಾ ಶೆಟ್ಟಿಗೆ ಆಗಿದ್ದು ಏನು ಅನ್ನುವಂಥ ಪ್ರಶ್ನೆ ಅವರ ಅಭಿಮಾನಿಗಳನ್ನ ಕೂಡ ಕಾಡ್ತಾ ಇತ್ತು. ಹೌದು, ಕನ್ನಡದ ಸುಂದರಿ ಆಗಿದ್ರು ಶೋಭಾ ಶೆಟ್ಟಿ. ತೆಲುಗು ಪ್ರೇಕ್ಷಕರಿಗೆ ಚಿರಪರಿಚಿತರು. ಅವರು ತೆಲುಗಿನಲ್ಲಿ ಕಾರ್ತಿಕ ದೀಪಂನಲ್ಲಿ ಖಳನಾಯಕಿ ಮೋನಿತಾ ಪಾತ್ರದಲ್ಲಿ ನಟಿಸುವ ಮುಖಾಂತರ ಪ್ರೇಕ್ಷಕರನ್ನ ವಿಶೇಷವಾಗಿ ಅವರು ಮನರಂಜಿಸಿದ್ರು. ಅದೇ ಕ್ರೇಜಿನೊಂದಿಗೆ ಅವ್ರಿಗೂ ತೆಲುಗು ಬಿಗ್ ಬಾಸ್ ಸೀಸನ್ 7ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿ ಎಲ್ಲರನ್ನ ಅಚ್ಚರಿಗೊಳಿಸಿದ್ರು. ಅದೇ ಜೋಶ್ನಲ್ಲಿ ಶೋಭಾ ಶೆಟ್ಟಿ ಕನ್ನಡದಲ್ಲಿ ಬಂದ್ರು. ಯಾಕಂದ್ರೆ ಶೋಭಾ ಶೆಟ್ಟಿ ತೆಲುಗು ಇಂಡಸ್ಟ್ರಿಯಲ್ಲಿ ಬಿಗ್ ಬಾಸ್ನಲ್ಲಿ ಮಾಡಿದಂಥ ಮೋಡಿ ನೋಡಿ ಇಲ್ಲಿ ಕನ್ನಡದಲ್ಲಿ ಶುರುವಾದಂಥ ಬಿಗ್ ಬಾಸ್ ಸಪ್ಪೆ ಆಗಿದ್ದಾಗ ಈಕೆಯನ್ನ ಇಲ್ಲಿ ಕರ್ಕೊಂಡು ಬಂದ್ರೆ ಖಂಡಿತವಾಗಿಯೂ ಟಾಪ್ನಲ್ಲಿ ಬರುತ್ತೆ, ಬಿಗ್ ಬಾಸು TRP ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಂಡು ಶೋಭಾಗ್ ಇಷ್ಟ ಇಲ್ದಿದ್ರು ಕನ್ವಿನ್ಸ್ ಮಾಡಿ ಅವರನ್ನೇ ಇಲ್ಲಿ ಕರ್ಕೊಂಡು ಬರ್ತಾರೆ. ಆದ್ರೆ ಯಾವುದೇ ಪ್ರಯೋಜನ ಅನ್ನೋದಾಗೋದಿಲ್ಲ. ತೆಲುಗಿನಲ್ಲಿ ಬಿಗ್ ಬಾಸ್ನಲ್ಲಿ ಅರ್ಚುತ್ತಿದ್ದ, ಅಬ್ಬರಿಸ್ತಿದ್ದ, ಅರ್ಚಾಟ ಕಿರುಚಾಟ ಇದ್ದಂತ ಶೋಭಾ ಕನ್ನಡದಲ್ಲಿ ಸೈಲೆಂಟ್ ಆಗ್ಬಿಡ್ತಾರೆ. ಅದ್ಯಾಕೋ ಗೊತ್ತಿಲ್ಲ, ಮೂಲೆ ಗುಂಪು ಆಗ್ಬಿಡ್ತಾರೆ. ಅದಾದ್ಮೇಲೆ ಬಿಗ್ ಬಾಸ್ ನಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಗೂ ಬರ್ತಾರೆ. ಸೊ ಹೀಗಿದ್ಮೇಲೆ ಶೋಭಾ ಮೇಲೆ ಒಂದಷ್ಟು ರೀತಿಯಾದಂಥ ಅಸಮಾಧಾನ ವ್ಯಕ್ತವಾಗತ್ತೆ. ಅದಾದ ನಂತರವೂ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನುವಂಥ ರಿಯಾಲಿಟಿ ಶೋನಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ಅವರು ಯಾವುದೇ ರೀತಿಯಾದಂಥ ಸೀರಿಯಲ್ ಆಗಲಿ, ಸಿನಿಮಾ ಆಗಲಿ, ಇದ್ಯಾವುದ್ರಲ್ಲೂ ಕಾಣಿಸ್ಕೊಳ್ಳಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತರ ಕಾಪಾಡ್ಕೊಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಪೋಸ್ಟ್ ಅನ್ನು ಕೂಡ ಹಾಕಲ್ಲ. ಇದಕ್ಕಿಂತ ಹಿಂದೆ ಶೋಭಾ ಶೆಟ್ಟಿ ಗ್ಲಾಮರಸ್ ಆದಂಥ ಫೋಟೋಗಳನ್ನು ಹಾಕ್ತಾ ಇದ್ರು. ಅವರಿಗೆ ಅವರದ್ದೇ ಆದಂಥ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ. ಅದೇ ಇದ್ದಕ್ಕಿದ್ದ ಹಾಗೇನೆ ಅಂತರವನ್ನು ಕಾಯ್ದುಕೊಂಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಫೈನಲಿ ಇತ್ತು. ಆದರೆ ಇದೀಗ ಅವರ ವೈಯಕ್ತಿಕ ವಿಚಾರದಲ್ಲಿ ಸಾಕಷ್ಟು ಡಿಸ್ಟರ್ಬ್ ಆಗಿದ್ದಾರೆ, ಖಿನ್ನತೆಗೆ ಒಳಗಾಗಿದ್ದಾರೆ ಅನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೆ ಶೋಭಾ ಶೆಟ್ಟಿ ಬಹು ವರ್ಷಗಳ ಹಿಂದೆಯಿಂದ ತೆಲುಗು ಇಂಡಸ್ಟ್ರಿಗೆ ಹೋಗಿ ಸೆಟಲ್ ಆದ್ಮೇಲೆ ಅಲ್ಲಿನ ಒಬ್ಬ ಹುಡುಗನನ್ನ ಮನಸಾರೆ ಪ್ರೀತಿಸ್ತಾ ಇದ್ರು. ಮೂಲತಃ ಮಂಡ್ಯದವರೇ ಆದ್ರೂ ತೆಲುಗು ಹುಡುಗನನ್ನ ಪ್ರೀತಿಸಿದ್ರಿಂದ ತೆಲುಗು ಇಂಡಸ್ಟ್ರಿಯಲ್ಲಿ ಇರಬೇಕಿತ್ತು. ಇನ್ನು ಎಂಗೇಜ್ಮೆಂಟ್ ಅನ್ನು ಕೂಡ ಬಹಳ ಅದ್ದೂರಿಯಾಗಿ ಆಗಿದ್ರು. ಹೊಸದಾಗಿ ಮನೆಯನ್ನ ತೆಗೆದುಕೊಂಡು ಮನೆಯ ಗೃಹ ಪ್ರವೇಶವನ್ನ ಕೂಡ ಮಾಡ್ಕೊಂಡಿದ್ರು. ಅದೇ ಇನ್ನೇನು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಎಂಗೇಜ್ಮೆಂಟ್ ಆಗಿ 1 ವರ್ಷ ಆದ್ರೂ ಮದುವೆ ಅನ್ನುವಂತ ಸುದ್ದಿಯೇ ಇಲ್ಲ. ಇನ್ನೊಂದು ಕಡೆಯಲ್ಲಿ ಶೋಭಾ ಬಿಗ್ ಬಾಸ್ ಇಂದ ಹೊರಗೆ ಬಂದ ಮೇಲೆ ತಮ್ಮದೇ ಓನ್ ಬ್ರ್ಯಾಂಡ್ ನ ಬಟ್ಟೆ ಅಂಗಡಿಯನ್ನ ಶುರು ಮಾಡ್ಕೊಳ್ತಾರೆ. ಬಿಸ್ನೆಸ್ ಗೆ ಕೈ ಹಾಕ್ತಾರೆ. ಕಿರಿತೆರೆಗೆ ಗುಡ್ ಬೈ ಹೇಳಿ ಬಿಸ್ನೆಸ್ ಆದ್ರೂ ಮಾಡೋಣ ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆದ್ರೆ ಅದು ಯಾಕೋ ಗೊತ್ತಿಲ್ಲ, ವರ್ಕೌಟ್ ಆಗಲ್ಲ, ಕೈಯೇ ಹಿಡಿಯಲ್ಲ. ತಾನು ಅನ್ಕೊಂಡಂಗೆ ಅವರು ರೀಚ್ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇನ್ನೊಂದು ಕಡೆಯಲ್ಲಿ ಆಫರ್ಗಳು, ಅತ್ತ ತೆಲುಗು ಇಂಡಸ್ಟ್ರಿಯಲ್ಲೂ ಯಾವುದೇ ಆಫರ್ ಬರಲಿಲ್ಲ, ಇತ್ತ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಯಾವುದೇ ಆಫರ್ ಬರಲೇ ಇಲ್ಲ. ರಿಯಾಲಿಟಿ ಶೋನಲ್ಲಿ ಹೆಸರು ಮಾಡಿದ್ರು, ಒಂದೊಳ್ಳೆ ಕ್ರೇಜ್ ಅನ್ನ ಹುಟ್ಟಾಕಿದ್ರು, ಫ್ಯಾನ್ ಫಾಲೋಯಿಂಗ್ ಇದ್ರು, ನೋಡೋದಕ್ಕೆ ಚೆನ್ನಾಗಿ ಅನ್ಸಿದ್ರು ಯಾವುದೇ ಆಫರ್ಗಳು ಅವ್ರಿಗೆ ಬರಲೇ ಇಲ್ಲ. ಅಲ್ಲಿಗೆ ಶೋಭಾ ಶೆಟ್ಟಿಗೆ ವೈಯಕ್ತಿಕ ಜೀವನದಲ್ಲೂ ಕೂಡ ಸಾಕಷ್ಟು ಡಿಸ್ಟರ್ಬ್ ಆಯಿತು. ಮದುವೆ ಆಗಲಿಲ್ಲ, ಎಂಗೇಜ್ಮೆಂಟ್ ಆಗಿ ಬಹು ವರ್ಷಗಳೇ ಆಯಿತು. ಹುಡುಗ ಮತ್ತು ಅವ್ರ ನಡುವೆ ಅಂಥದ್ದು ಏನಾಯಿತು ಅಥವಾ ಹೇಗಿದೆ ಏನು ಇದ್ಯಾವುದು ಕೂಡ ಗೊತ್ತಿಲ್ಲ. ಇತ್ತೀಚೆಗೆ ಹುಡುಗನ ಜೊತೆಗೆ ಫೋಟೋಸು ಇಲ್ಲ. ಇನ್ನೊಂದು ಕಡೆಯಲ್ಲಿ ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ ಯಾವುದರಿಂದಲೂ ಕೂಡ ಆಫರೇ ಬರಲಿಲ್ಲ. ಹೊಸದಾಗಿ ಯಾವ್ದಾದ್ರು ಆಫರ್ ಬಂದರೆ ಆ ಪ್ರಾಜೆಕ್ಟಲ್ಲಿ ಕಾಣಿಸ್ಕೊಳ್ಳೋಣ ಅಂತಂದರೆ
ಎರಡೂ ಇಂಡಸ್ಟ್ರಿಯಿಂದಲೂ ಕೂಡ ಶೋಭಂಗೆ ಯಾವುದೇ ಆಫರು ಬರಲಿಲ್ಲ. ಬಟ್ಟೆ ಅಂಗಡಿನೂ ಅಂದ್ರೆ ಬಿಸ್ನೆಸ್ ಕೂಡ ತಾನು ಅನ್ಕೊಂಡಂಗೆ ಸಕ್ಸಸ್ಸು ಆಗಲಿಲ್ಲ. ಒಟ್ಟಿನಲ್ಲಿ ಅವರ ವೈಯಕ್ತಿಕ ಬದುಕು, ವೃತ್ತಿ ಜೀವನ ಎರಡರಲ್ಲೂ ಕೂಡ ಅವ್ರಿಗೆ ಸಕ್ಸಸ್ ಸಿಗ್ಲೇ ಇಲ್ಲ. ಎಲ್ಲದರಲ್ಲೂ ಲಾಸ್ ಲಾಸ್ ಲಾಸ್. ತಾನು ಅನ್ಕೊಂಡಿದ್ದ ಆಕೆ ರೀಚ್ ಆಗೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಶೋಭಾ ಶೆಟ್ಟಿ ಇದೀಗ ಖಿನ್ನತೆಗೆ ಒಳಗಾಗಿದ್ದಾರೆ. ಎಲ್ಲದರಿಂದಲೂ ಅಂತರ ಕಾಯ್ದುಕೊಳ್ಬೇಕು ಅಂತ ಅನ್ಸ್ಕೊಂಡಿದೆ. ಮನುಷ್ಯ ಅಂದಮೇಲೆ ಹಾಗೇನೆ, ತನ್ನ ಲೈಫು ಒಂದು ವೇಗದಲ್ಲಿ ಹೋಗ್ತಾ ಇರುತ್ತೆ. ಸಡನ್ ಆಗಿ ಎಲ್ಲವೂ ಸ್ಟಾಪ್ ಆಗಿಬಿಟ್ರೆ ಏನಾಗ್ತಿದೆ, ಏನು ಮಾಡಬೇಕು ಅನ್ನೋದು ಅರ್ಥನೇ ಆಗೋದಿಲ್ಲ. ಸೊ ಶೋಭಾ ಜೀವನದಲ್ಲಿ ಆಗಿದ್ದು ಕೂಡ ಅದೇ. ಮೊದಲಿಗೆ ಎಲ್ಲವೂ ಸ್ಮೂತ್ ಆಗಿ ಸಲೀಸಾಗಿ ಸರಾಗವಾಗಿ ಹೋಗ್ತಾ ಇತ್ತು. ಸಡನ್ ಆಗಿ ಎಲ್ಲವೂ ಸ್ಟಾಪ್ ಆದಂತ ಹಿನ್ನೆಲೆಯಲ್ಲಿ ಶೋಭಾ ಆತಂಕಕ್ಕೊಳಗಾಗಿದ್ದಾರೆ. ಈ ಕಾರಣಕ್ಕಾಗಿಯೇ ಅವರು ಖಿನ್ನತೆಗೆ ಒಳಗಾಗಿ ಎಲ್ಲದರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಒಬ್ಬ ಕನ್ನಡದ ಹುಡುಗಿ ಬೆಳೀತಾ ಇದ್ರು, ಆದ್ರೆ ಈ ರೀತಿ ಆಗಿದ್ದು ನಿಜವಾಗ್ಲೂ ಬೇಸರದ ಸಂಗತಿ. ಶೋಭಾ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ಲಿ ಅನ್ನೋದು ಎಲ್ಲರ ಆಸೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು.